ಫ್ರೆಂಡ್ಸ್, ಆಚಾರ್ಯ ಚಾಣಕ್ಯ ಭಾರತ ಕಂಡ ಶ್ರೇಷ್ಠ ಸ್ಟ್ರಾಟಜಿಸ್ಟ್ಗಳಲ್ಲಿ ಒಬ್ಬರಾಗಿದ್ದಾರೆ. ಚಾಣಕ್ಯರ ನೀತಿಗಳು ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಮನೆ ಮಾಡಿವೆ. ಇಂದಿನ ಯಾವುದೇ ಭಾರತೀಯನು ಜೀವನದಲ್ಲಿ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಚಾಣಕ್ಯರ ನೀತಿಗಳ ಮೊರೆ ಹೋಗುತ್ತಾನೆ. ಅದರಲ್ಲಿಯೂ ಹಣಕಾಸಿನ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಚಾಣಕ್ಯರ ನೀತಿಗಳು ತುಂಬಾ ಪ್ರಸಿದ್ಧಿಯನ್ನು ಪಡೆದಿವೆ. ಹಾಗಾದರೆ ಫ್ರೆಂಡ್ಸ್, ಆಚಾರ್ಯ ಚಾಣಕ್ಯರು ಹಣಕ್ಕೆ ಸಂಬಂಧಿಸಿದಂತೆ ಯಾವ ನೀತಿ ಅಥವಾ ಮಾತುಗಳನ್ನು ಜನರಿಗೆ ಹೇಳಿದ್ದಾರೆ ಅಂತ ಈ ಒಂದು ವಿಡಿಯೋದ ಮೂಲಕ ನೋಡೋಣ ಬನ್ನಿ. ನಂಬರ್ 1, ಬಿ ಎ ಗುಡ್ ಫ್ರೆಂಡ್ ವಿತ್ ಯುವರ್ ಮನಿ. ಹೌದು ಫ್ರೆಂಡ್ಸ್, ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ನೀವು ನಿಮ್ಮ ಹಣದ ಜೊತೆ ಯಾವ ರೀತಿ ವರ್ತಿಸುತ್ತೀರೋ ನಿಮ್ಮ ಹಣವೂ ಸಹ ನಿಮ್ಮ ಜೊತೆ ಹಾಗೆ ವರ್ತಿಸುತ್ತದೆ. ಚಾಣಕ್ಯರು ಹೇಳುತ್ತಾರೆ, ಯಾವಾಗ ನಿಮ್ಮ ಹತ್ತಿರ ತುಂಬಾ ಹಣವಿರುತ್ತದೆಯೋ ಆಗ ನೀವು ಅದನ್ನು ದುಂದು ವೆಚ್ಚ ಮಾಡಬಾರದು. ಜೂಜು, ಕುಡಿಯೋದು ಮುಂತಾದ ಕೆಟ್ಟ ಚಟಗಳಿಗೆ ನಿಮ್ಮ ಹಣವನ್ನು ಎಂದೂ ಖರ್ಚು ಮಾಡಬಾರದು. ಹೀಗೆ ನೀವು ಮಾಡಿದರೆ ನಿಮ್ಮ ಹತ್ತಿರ ಎಷ್ಟೇ ಹೇರಳವಾದ ಹಣವಿದ್ದರೂ ಅದು ಕೆಲವೇ ವರ್ಷದಲ್ಲಿ ಬರಿದಾಗುತ್ತದೆ. ನೀವು ರಸ್ತೆಗೆ ಬರುವುದು ಖಚಿತ ಅಂತ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ. ಅದೇ ನಿಮ್ಮಲ್ಲಿರುವ ಹಣವನ್ನು ದುಂದು ವೆಚ್ಚ ಮಾಡದೆ ಒಳ್ಳೆಯ ಕಾರ್ಯಗಳಿಗೆ ಯೋಜಿಸಿದರೆ ನಿಮ್ಮ ಹತ್ತಿರ ಎಂದೂ ಹಣದ ಅಭಾವ ಉಂಟಾಗುವುದಿಲ್ಲ ಅಂತ ಅವರು ಹೇಳುತ್ತಾರೆ. ನಂಬರ್ 2, ಅರ್ನ್ ಮೋರ್ ಮನಿ ದ್ಯಾನ್ ಫ್ರೆಂಡ್ಸ್. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಜೀವನದಲ್ಲಿ ನೀವು ಹೆಚ್ಚು ಸ್ನೇಹಿತರನ್ನು ಗಳಿಸುವುದಕ್ಕಿಂತ ಹೆಚ್ಚು ಹಣವನ್ನು ಗಳಿಸಲು ನಿಮ್ಮ ಶ್ರಮ ಹಾಕಿ. ಅವರು ಈ ಮಾತನ್ನು ಎಂದೋ ಹೇಳಿದ್ದರೂ ಅದು ಇಂದಿನ ಈ ಕಲಿಯುಗದಲ್ಲಿಯೂ ಸರಿಯಾಗಿ ಹೊಂದುತ್ತದೆ. ಇಂದಿನ ಈ ಸ್ವಾರ್ಥ ತುಂಬಿದ ಜಗತ್ತಿನಲ್ಲಿ ನೀವು ಕಷ್ಟದಲ್ಲಿರುವಾಗ ನಿಮ್ಮ ಸ್ನೇಹಿತರು ಸಹಾಯಕ್ಕೆ ಬರದಿರಬಹುದು, ಆದರೆ ನಿಮ್ಮಲ್ಲಿರುವ ಹಣ ಸದಾ ನಿಮ್ಮ ಸಹಾಯಕ್ಕೆ ಬರುತ್ತದೆ. ಹೀಗಾಗಿ ನೀವು ಹೆಚ್ಚು ಹೆಚ್ಚು ಹಣ ಗಳಿಸಲು ಪ್ರಯತ್ನ ಪಡಬೇಕೆಂದು ಅವರು ಹೇಳುತ್ತಾರೆ. ನಂಬರ್ 3, ಯೂಸ್ ಮನಿ ಅಂಡ್ ಕರೇಜ್ ಓನ್ಲಿ ಡ್ಯೂರಿಂಗ್ ಎಮರ್ಜೆನ್ಸಿ. ಫ್ರೆಂಡ್ಸ್, ನೀವು ಆದಷ್ಟು ನಿಮ್ಮ ಹಣವನ್ನು ಮತ್ತು ಧೈರ್ಯವನ್ನು ಯಾವಾಗ ಅತಿಯಾದ ಅವಶ್ಯಕತೆ ಇರುತ್ತೋ ಆವಾಗ ಮಾತ್ರ ಉಪಯೋಗಿಸಬೇಕು. ಇವುಗಳನ್ನು ಪ್ರತಿ ಬಾರಿ ಉಪಯೋಗಿಸಿದಾಗ ನಿಮ್ಮಲ್ಲಿರುವ ಹಣವು ಸಹ ಕಡಿಮೆಯಾಗುತ್ತೆ ಮತ್ತು ಧೈರ್ಯದಿಂದ ಪ್ರತಿ ಬಾರಿ ಒಳ್ಳೆಯ ಪ್ರತಿಫಲವೂ ಸಿಗುವುದಿಲ್ಲ ಅಂತ ಆಚಾರ್ಯ ಚಾಣಕ್ಯ ಹೇಳುತ್ತಾರೆ. ನಂಬರ್ 4, ರಿಚ್ ವಿಲ್ ಬಿ ರೆಸ್ಪೆಕ್ಟೆಡ್, ವೈಸ್ ವಿಲ್ ಬಿ ರಿಜೆಕ್ಟೆಡ್. ಹೌದು ಫ್ರೆಂಡ್ಸ್, ನಿಮ್ಮ ಹತ್ತಿರ ತುಂಬಾ ಹಣವಿದ್ದರೆ ಜಗತ್ತು ನಿಮ್ಮನ್ನು ತುಂಬಾ ಗೌರವದಿಂದ ನೋಡುತ್ತದೆ, ನಿಮಗಾಗಿ ಕಾಯುತ್ತದೆ, ನಿಮ್ಮನ್ನು ಆಲಿಸುತ್ತದೆ, ನಿಮ್ಮನ್ನು ಸದಾ ಹಿಂಬಾಲಿಸುತ್ತದೆ. ಅದೇ ನಿಮ್ಮ ಹತ್ತಿರ ತುಂಬಾ ಜ್ಞಾನವಿದ್ದು ತುಂಬಾ ಹಣವಿರದಿದ್ದರೆ ಇದೇ ಜಗತ್ತು ನಿಮ್ಮನ್ನು ತುಂಬಾ ಕೀಳಾಗಿ ನೋಡುತ್ತದೆ. ನೀವು ಎಷ್ಟೇ ಒಳ್ಳೆಯ ಜ್ಞಾನವನ್ನು ಉಪದೇಶಿಸಿದರೂ ನಿಮ್ಮನ್ನು ಅದು ಕೇಳಲು ಇಷ್ಟಪಡುವುದಿಲ್ಲ, ನಿಮಗಾಗಿ ಎಂದೂ ಕಾಯುವುದಿಲ್ಲ. ಒಟ್ಟಿನಲ್ಲಿ ಅದು ನಿಮ್ಮ ಜೊತೆ ಪ್ರತಿ ಹೆಜ್ಜೆಯಲ್ಲೂ ಅಗೌರವ ತೋರುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ. ನಂಬರ್ 5, ದ ಮಿತ್, ದ ಮನಿ ಕಾಂಟ್ ಬೈ ಟೈಮ್ ಅಂಡ್ ಹ್ಯಾಪಿನೆಸ್. ಫ್ರೆಂಡ್ಸ್, ಎಲ್ಲರೂ ಹೇಳುತ್ತಾರೆ, ದುಡ್ಡಿನಿಂದ ಎಲ್ಲವನ್ನೂ ಪಡೆಯಲಾಗುವುದಿಲ್ಲ, ದುಡ್ಡಿನಿಂದ ವೇಳೆಯನ್ನು ಖರೀದಿಸಲಾಗುವುದಿಲ್ಲ, ದುಡ್ಡಿನಿಂದ ಖುಷಿಯನ್ನು ಕೊಳ್ಳಲಾಗುವುದಿಲ್ಲ. ಫ್ರೆಂಡ್ಸ್, ಈಗ ನನ್ನ ಒಂದು ಪ್ರಶ್ನೆಗೆ ಉತ್ತರ ಹೇಳಿ. ಸಪೋಸ್ ನಿಮ್ಮ ಒಂದು ಪುಟ್ಟ ಮಗು ತುಂಬಾ ಜ್ವರದಿಂದ ಬಳಲುತ್ತಿದೆ, ಅದನ್ನು ತಕ್ಷಣ ಡಾಕ್ಟರ್ ಹತ್ತಿರ ತೋರಿಸಲೇಬೇಕಾಗಿದೆ, ಆದರೆ ನಿಮ್ಮ ಹತ್ತಿರ ದುಡ್ಡು ಇಲ್ಲ. ಸಪೋಸ್ ನಿಮ್ಮ ಮಗು ಒಂದು ಕಾಸ್ಟ್ಲಿ ಆಟಿಕೆ ಸಾಮಾನನ್ನು ಆಡಲು ಕೇಳಿದೆ, ಆದರೆ ನಿಮ್ಮ ಹತ್ತಿರ ಹಣವೇ ಇಲ್ಲ, ಆಗ ನೀವೇನು ಮಾಡುತ್ತೀರಿ? ಫ್ರೆಂಡ್ಸ್, ಇಲ್ಲಿಯೇ ಗೊತ್ತಾಗುತ್ತೆ ಹಣ ಎಷ್ಟು ಮುಖ್ಯ ಅಂತ. ಹೀಗಾಗಿ ಜೀವನ ಎಷ್ಟು ಮುಖ್ಯನೋ ಅಷ್ಟೇ ಹಣವೂ ಮುಖ್ಯ ಅಂತ ನಾನು ಹೇಳಬಲ್ಲೆ. ಇನ್ನು ಟೈಮ್ ನ ಬಗ್ಗೆ ಹೇಳೋದಾದರೆ, ನಿಮ್ಮ ಎಲ್ಲ ಕೆಲಸಗಳನ್ನು ಒಬ್ಬ ಎಕ್ಸ್ಪರ್ಟ್ ಗೆ ಹಣ ನೀಡುವುದರ ಮೂಲಕ, ಆ ಕೆಲಸಗಳನ್ನು ಮಾಡಿಸಿಕೊಳ್ಳುವುದರ ಮೂಲಕ, ನಿಮ್ಮ ಟೈಮ್ ಅನ್ನು ನಿಮಗಿಷ್ಟವಾದ ಆಕ್ಟಿವಿಟೀಸ್ ಗಳನ್ನು ಮಾಡುವುದರ ಮೂಲಕ ನಿಮ್ಮ ಟೈಮ್ ಅನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಳ್ಳಬಹುದು. ಅಂದರೆ ಇದು ಒಂದು ರೀತಿ ಟೈಮ್ ಅನ್ನು ಹಣದಿಂದ ಕೊಂಡಂತೆಯೇ ತಾನೆ. ಸೊ ಫ್ರೆಂಡ್ಸ್, ಹೀಗಾಗಿ ನೀವು ಹಣವನ್ನು ದ್ವೇಷಿಸುವುದರ ಬದಲು ಅದನ್ನು ನಿಮ್ಮ ಸ್ನೇಹಿತನಂತೆ ನೋಡಿದಾಗ ಅದು ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡಬಲ್ಲದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.